ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ್ದಾಗಿ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್ ಅನ್ಕೋತಾ ಇದ್ರೆ ಏನು ಮೈಕ್ ಇಲ್ಲ ಮತ್ತೆ ಫುಲ್ ಏನು ಹೊರಗಡೆ ಬಂದು ಮಾಡ್ತಿದ್ದಾಳೆ ಅಂತ. ಸೊ ಗೈಸ್ ಊರಲ್ಲಿ ಇದ್ದೀನಿ. ನಾನು ಇವತ್ತೇನು ವೀಡಿಯೋ ಮಾಡೋದು ಬೇಡ ಅನ್ಕೊಂಡಿದ್ದೆ, ಬಟ್ ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಾ ಏನ್ರ ಬಗ್ಗೆ ಅಂದರೆ ಫೀಸ್ ಬಗ್ಗೆ. ಎಸ್ಪೆಷಲಿ ಇನ್ಸ್ಟಾದಲ್ಲಿ ತುಂಬ DMs ಬರ್ತಿದೆ ಫೀಸ್ ಬಗ್ಗೆ. ನಾನು ಆದಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದೀನಿ. ಇನ್ನು ಆದಷ್ಟು ಚೆನ್ನಾಗಿ ನನ್ನ ಕೈಯಲ್ಲಿ ಆಗ್ತಿಲ್ಲ, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅಷ್ಟು. ಸೊ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಣ ಅಂದ್ಕೊಂಡೆ. ಈ ವಿಡಿಯೋ ಸ್ವಲ್ಪ ಬರೋದು ಲೇಟ್ ಆಗ್ಬೋದು, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ. ಒಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ 1 ಅವರ್ 2 ಅವರ್ ಆಗ್ಬೋದು. ಸೊ ನೋಡೋಣ, ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಏನಂದರೆ ಎಷ್ಟೊಂದು ಜನ ಕೇಳ್ತಾ ಇರೋದು, ಅಕ್ಕ ಈಗ ಎಷ್ಟು ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗ್ತೀವಿ, ಅಲ್ಲಿ ನಾವು ಅವ್ರಿಗೆ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಹೋಗ್ತೀವಿ, ಅದು ಟ್ರಾನ್ಸ್ಫರ್ ಆಗುತ್ತೆ, ಓಕೆ ನಾವು ಒಪ್ಕೋತೀವಿ. ನೆಕ್ಸ್ಟ್ ಕಾಲೇಜವ್ರು ಒಂದು ಫೀಸ್ ಕಟ್ಸ್ಕೊತಾರಲ್ಲ, ಅದನ್ನ ನಾವು ಥರ್ಡ್ ರೌಂಡಲ್ಲಿ ಬೇರೆ ಕಾಲೇಜಲ್ಲಿ ಹೊರಟಾದ್ರೆ ಟ್ರಾನ್ಸ್ಫರ್ ಮಾಡ್ತಾರಾ ಫೀಸ್ನ ಅಂತ ನೀವು ಎಷ್ಟೊಂದು ಜನ ಕೇಳ್ತಾ ಇರೋದು. ನನಗೂ ಅದೇ ಡೌಟ್ ಇತ್ತು. ನಾನು ಯಾರಿಗೂ ಅಷ್ಟು ಕ್ಲಾರಿಫೈ ಕೊಟ್ಟಿರಲಿಲ್ಲ. ಈಗ ಏನಂತಾರದು ಅಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಏನಂತ ನನಗೆ ಇನ್ಸ್ಟಾಲ್ DM ಮಾಡಿದ್ದಾರೆ ಅಂದರೆ, ನಾನು ಹೇಳಿದೆ ಕಾಲೇಜವ್ರಿಗೆ ಒಂದ್ಸಲಿ ಕಾಲ್ ಮಾಡಿ ಮತ್ತು KE ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿ ಅಂತ. KE ಹೆಲ್ಪ್ಲೈನವ್ರು ಕರೆಕ್ಟಾಗಿ ಕಾಲ್ ಪಿಕ್ ಮಾಡ್ತಾಯಿಲ್ಲ. ನಾನು ನೆನ್ನೆ ಎಷ್ಟೊಂದು ಸಲ ಕಾಲ್ ಮಾಡಿದ್ದೀನಿ, ಮೊನ್ನೆನೂ ಕಾಲ್ ಮಾಡಿದ್ದೀನಿ, ನನ್ನ ಕಾಲ್ನೇ ಪಿಕ್ ಮಾಡ್ತಾಯಿಲ್ಲ ಅವರು. ನಾನು ಅಂದಿದ್ದೆ ಕಾಲೇಜವ್ರಿಗೆ ಫೋನ್ ಮಾಡಿ ಕೇಳಿ ಇದ್ರ ಬಗ್ಗೆ ಅಂತ. ಅವ್ರು ಏನಂದಿದ್ದಾರೆ ಅಂದರೆ, ಇಲ್ಲ ನಾವು ತಿರ್ಗಾ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂತೆ. ಇದು ಎಷ್ಟೊಂದು ಕಾಲೇಜಲ್ಲಿ ನಡೀತಿದೆ. ಅಂದರೆ ಟ್ರಾನ್ಸ್ಫರ್ ಮಾಡಲ್ಲ, ಎಷ್ಟೊಂದು ಕಾಲೇಜವ್ರಿಗೆ ಗೊತ್ತೇ ಇಲ್ಲ ಈ ಥರ ಇದೆ. ಅಂದರೆ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗೂ ನಾವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಈ ಇಯರ್ ಹೊಸದಾಗಿ ರೂಲ್ಸ್ ಬಂದಿರೋದು. ಬಟ್ ಎಷ್ಟೊಂದು ಕಾಲೇಜಿಗೆ ಈ ರೂಲ್ ಬಗ್ಗೆ ಗೊತ್ತಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗ್ತಿರೋದು. ಆ್ಯಂಡ್ KE ಅವ್ರು ಅಫಿಷಿಯಲಾಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಆ್ಯಂಡ್ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ. KE ಅವರೇ ಇದ್ರ ಬಗ್ಗೆ ಸ್ಟೆಪ್ ತೊಗೋಬೇಕು. ರೌಂಡಲ್ಲಿ ಹೆಂಗಿತ್ತು ಅಂದರೆ ಕರೆಕ್ಟಾಗಿ 4 ಆಪ್ಷನ್ಸು ಇತ್ತು. ರೌಂಡ್ 2 4 ಆಪ್ಷನ್ಸ್ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಅವಾಗ ಪ್ರಾಬ್ಲಮೇ ಆಗ್ತಿರಲಿಲ್ಲ ಇದೆಲ್ಲ ಫೀಸ್ದು. ಬಟ್ ಇವಾಗ 2 ಆಪ್ಷನ್ ಇಟ್ಟಿದ್ದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ KE ಅವರು ಎಲ್ಲೂ ಅನೌನ್ಸ್ ಮಾಡಿಲ್ಲ. ಆ್ಯಂಡ್ ಎಷ್ಟೊಂದು ಕಾಲೇಜವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆ್ಯಂಡ್ ಕಾಲೇಜವ್ರಿಗೆ ಗೊತ್ತಲ್ಲ, ಮನಿ ಮೈಂಡ್ಸೆಟ್, ಅವರು ದುಡ್ಡು ಮಾಡ್ಕೋಬೇಕು ಅಂತ ಮಾಡ್ಕೋತಾರೆ. ಅಂದರೆ ಒಂದೊಂದು ಕಾಲೇಜ್ ತುಂಬ ಕಡಿಮೆ ಇರುತ್ತೆ ಡೆವಲಪ್ಮೆಂಟ್ ಫೀಸ್, ಕಾಲೇಜ್ ಫೀಸ್ ಅದೆಲ್ಲ. ಇಷ್ಟಂದರೆ ಒಂದು 15,000 to 20,000 ಇರುತ್ತೆ. ಈಗ ನಮ್ಮ ಕಾಲೇಜಲ್ಲಿ ಹೇಳ್ಬೇಕು ಅಂದರೆ 15,000 ಇದೆ. ಅದೇ ಬೇರೆ ಕಾಲೇಜ್ ನ್ಯೂ ಹಾರಿಝಾನ್ ಅಥವಾ ಬೇರೆ ಕಾಲೇಜ್ ತೊಗೊಂಡ್ರೆ ಅದ್ರಲ್ಲಿ ಬಂದು 52,000 ಇದೆ. ಸೊ ಅವಾಗ ಏನು ಮಾಡೋಕ್ಕಾಗುತ್ತೆ? ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ನೆನ್ನೆ ಫುಲ್ ಲಾಂಗ್ ಮೆಸೇಜ್ ಹಾಕಿದ್ರು. ಅವ್ರ ನೇಮ್ ಮರ್ತೋಯ್ತು, ಬಟ್ ಅವ್ರದ್ದೇನೋ 52,000 ಫೀಸ್ ಕೇಳ್ತಿದ್ರಂತೆ. ನೆಕ್ಸ್ಟ್ ಅವ್ರು ಕೇಳಿದ್ರಂತೆ, ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ನಮ್ಗೆ ಬೇರೆ ಕಾಲೇಜ್ ಹೊರಟಾರೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ಸೊ ಅವ್ರು ಏನಂದರೆ ಕಾಲೇಜವರು ಇಲ್ಲ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳಿದಾರಂತೆ. ಅವ್ರಂದ್ರು, ಅಕ್ಕ ನಾನು ಪೂರ್ ಇದ್ದೀನಿ, ಏನು ಮಾಡೋದು ನನಗೆ ಅರ್ಥ ಆಗ್ತಿಲ್ಲ, ಪ್ಲೀಸ್ ರಿಪ್ಲೈ ಮಾಡಿ ಅಂತ. ಪ್ರಸನ್ನ ಸರು ನನಗೆ ವೀಡಿಯೋ ಮಾಡಿ ಹಾಕಿದ್ದಾರೆ, ಬಟ್ ಇದ್ರ ಬಗ್ಗೆ ಎಲ್ಲೂ ಕ್ಲಾರಿಟಿನೇ ಕೊಟ್ಟಿಲ್ಲ ಅಷ್ಟು. ನಾನು ಫುಲ್ ವೀಡಿಯೋ ನೋಡಿದೆ, ಬಟ್ ಇದ್ರ ಬಗ್ಗೆ ಕ್ಲಾರಿಟಿನೇ ಕೊಟ್ಟಿಲ್ಲ. ಸೊ ಎಷ್ಟೊಂದು ಜನ ಯೂಟ್ಯೂಬರ್ಸು ಹೇಳ್ತಿರೋದು ಒಂದೇ, ನೀವು ಹೋಗಿ ಕಾಲೇಜವ್ರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಹಿಂಗೆ ನಾನು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಬೇರೆ ಕಾಲೇಜಲ್ಲಿ ಹೊರಟಾದ್ರೆ ಟ್ರಾನ್ಸ್ಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕು. ಸೊ ನಿಧಾನಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಬೇಕು, ರ್ಯಾಶಾಗೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಹಿಂಗೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ಪ್ರಸನ್ನ ಸರ್ ಮಾತಾಡಿದ್ರಲ್ಲ ಅದನ್ನ ತೋರಿಸಿ ಪ್ರೂಫ್ನ. ನೆಕ್ಸ್ಟ್ ಇನ್ನೇನು ಅಂದರೆ KE ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ ಅದಕ್ಕೆ ಮಾಡಬೇಕು. ಯಾವುದೂ ಆಗಲಿಲ್ಲ ಅಂದರೆ KE ಆಫೀಸ್ಗೆ ಹೋಗಬೇಕು. ಮೇ ಬಿ ಈ KE ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೇ ಇದೆಲ್ಲ ಸರಿಯಾಗೋದೇನೋ. ತುಂಬ ಜನ ಇದ್ರ ಬಗ್ಗೆ ನನಗೆ ಡೌಟ್ ಕೇಳ್ತಾ ಇರೋದು, ಅಕ್ಕ ಏನು ಮಾಡೋದು, ಫೀಸ್ದೆ ಪ್ರಾಬ್ಲಮ್ ಆಗ್ತಾ ಇರೋದು. ಮೊದಲು ಎಲ್ಲರಿಗೂ ಏನಂತ ಡೌಟ್ ಇತ್ತು, ಫೀಸ್ ಕಟ್ಟಿದ್ರೆ KE ಅವ್ರು ಟ್ರಾನ್ಸ್ಫರ್ ಮಾಡ್ತಾರಂತ. ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಕ್ಲಾರಿಫೈ ಆಯಿತು. ಈಗ ಕಾಲೇಜ್ ಪ್ರಾಬ್ಲಮ್ ಆಗ್ತಾ ಇರೋದು. ಎಷ್ಟೊಂದು ಕಾಲೇಜಲ್ಲಿ 50K ಪ್ಲಸ್ ಇರುತ್ತೆ, ಅಂದರೆ 50,000 ಪ್ಲಸ್ ಇರುತ್ತೆ. ಒಂದೊಂದು ಕಾಲೇಜಲ್ಲಿ ಕಡಿಮೆ ಇರುತ್ತೆ, ಓಕೆ ಒಪ್ಕೋಬೋದು. ಬೇರೆ ಕಾಲೇಜೆಲ್ಲ 50,000 ಇರುತ್ತೆ. ನನಗೆ ಕರೆಕ್ಟಾಗಿ 3 ಜನ ಮೆಸೇಜ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳಿದ್ದೆ ಕಾಲೇಜವ್ರಿಗೆ ಕಾಲ್ ಮಾಡಿ ಕೇಳಿ ಅಂತ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ಕೊಡಲ್ಲ ಫೀಸ್ನ ಅಂತ ಹೇಳಿದಾರಂತೆ, ಬೇರೆ ಕಾಲೇಜಲ್ಲಿ ಹೊರಟಾದ್ರೆ. ಸೊ ಈಗ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಮೇನ್ ರೀಸನ್ಸ್ ಏನಂದರೆ ಈ ಕಾಲೇಜವ್ರಿಗೆ ಇದು ಗೊತ್ತಾಗ್ತಾ ಇಲ್ಲ. ಈ ರೂಲ್ಸ್ ಹೊಸ್ದಾಗಿ ಗೊತ್ತೇ ಇಲ್ಲ, ಬಿಕಾಸ್ ಇದು ಹೊಸ್ದಾಗಿ ಬಂದಿರೋದು. ಸೊ ಪಾಸ್ಟ್ ಇಯರ್ಸ್ಗೆಲ್ಲ ಸೇಮ್ ಇತ್ತು. ಈಗ ರೌಂಡ್ 1ನಲ್ಲಿ ನೀವು ಹೆಂಗೆ ಬಂದ್ರಿ, ರೌಂಡ್ 2 ಹಂಗೆ ಇತ್ತು. ನಮ್ಗೆ ಹೆಂಗಿತ್ತು ಅಂದರೆ ರೌಂಡ್ 2 ಅಲ್ಲಿ ಕರೆಕ್ಟಾಗಿ 4 ಆಪ್ಷನ್ಸ್ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಓಕೆನಾ. ಚಾಯ್ಸ್ 1 ಅಂದರೆ ಹೋಗಿ ಅಡ್ಮಿಷನ್ ಆಗೋದು, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋದು, ಓಕೆನಾ. ತಿರ್ಗಾ ನಾವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ. ಚಾಯ್ಸ್ 2 ಅಂದರೆ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಚಾಯ್ಸ್ 3 ಅಂದರೆ ಸಿಕ್ಕಿರೋ ಕಾಲೇಜ್ನ ಡಿಲೀಟ್ ಮಾಡಿ, ಅಂದರೆ ಆ ಕಾಲೇಜ್ ಬೇಡವೇ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದು. ಚಾಯ್ಸ್ 4 ಅಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು. ಇಷ್ಟು ಆಪ್ಷನ್ಸ್ ಇತ್ತು. ಅವಾಗ ನಮಗೆ ಫೀಸ್ ಅನ್ನೋದು ಇದು ಬರ್ತಾನೆ ಇರಲಿಲ್ಲ. ಸೊ ಈ ರೂಲ್ ಮಾಡಿರೋದು ಒಂದು ರೀಸನ್ ಇದೆ ಅಂತ ಪ್ರಸನ್ನ ಸರ್ ನನ್ನ ವೀಡಿಯೋದಲ್ಲಿ ಹೇಳಿದರು. ತುಂಬ ಸೀಟ್ಸ್ ವೇಸ್ಟ್ ಆಗ್ತಿದೆ. ಲಾಸ್ಟ್ ಇಯರ್ ಹಿಂಗೆ ಎಷ್ಟೊಂದು ಜನ ಮಾಡಿದ್ದಾರೆ, ಸುಮ್ಮನೆ ಚಾಯ್ಸ್ 2 ತೊಗೊಂಡು ಅಡ್ಮಿಷನ್ ಆಗಲಿಲ್ಲ. ನೆಕ್ಸ್ಟ್ ರೌಂಡಲ್ಲೂ ಸೀಟ್ಸ್ ವೇಕೆನ್ಸಿ ಆಗಿ ಅದು ಕಾಲೇಜ್ಗೆ ಹೋಗಿದೆ ಸೀಟ್ಸು. ಕಾಲೇಜ್ಗೆ ಹೋದರೆ ಅದನ್ನ ಅವರು ಮ್ಯಾನೇಜ್ಮೆಂಟ್ ಆಗಿ ಇದು ಮಾಡ್ಕೋತಾರೆ. ಸೊ ಈ ಇಯರ್ ಹಂಗೆ ಆಗಬಾರ್ದು ಅಂದ್ಬಿಟ್ಟು ಇದು ಮಾಡಿರೋದು. ಅದಾದ್ಮೇಲೆ ಇನ್ನೇನಂದರೆ ಎಲ್ಲರೂ ಕೇಳ್ತಾ ಇರೋದು, ನಾನು ನೆನ್ನೆ ವೀಡಿಯೋದಲ್ಲಿ ನೋಡಿದೆ, ಪ್ರಸನ್ನ ಸರ್ ವೀಡಿಯೋ ಬಿಟ್ಟಿರಲ್ಲ KE ಅವ್ರದ್ದು ಯೂಟ್ಯೂಬ್ ಚಾನಲ್ಲಿ. ಮೇಯ್ನಾಗಿ ಬಂದಿರೋದೇ ಎಲ್ಲ ಕಮೆಂಟ್ಸ್, ನಾನೊಂದು 50 ಕಮೆಂಟ್ಸ್ ನೋಡಿದ್ದೀನಿ. ಸರ್ ಪ್ಲೀಸ್ ಎಕ್ಸ್ಟೆಂಡ್ ದ ಡೇಟ್, ಪ್ಲೀಸ್ ಎಕ್ಸ್ಟೆಂಡ್ ದ ಡೇಟ್, ಅಡ್ಮಿಷನ್ ಆಗೋಕ್ಕೆ ಎಕ್ಸ್ಟೆಂಡ್ ಮಾಡಿ, ಡೇಟ್ ಸಾಕಾಗ್ತಿಲ್ಲ ಡೇಟ್. ಆಮೇಲೆ ಇನ್ನೊಬ್ಬರು ನನಗೆ ಹಾಕಿರೋದು, ಅಕ್ಕ ರೌಂಡ್ 1ಅಲ್ಲಿ ಅಷ್ಟು ದಿನ ಕೊಟ್ಟಿದ್ರು, ಬಟ್ ರೌಂಡ್ 2 ಅಲ್ಲಿ ಯಾಕೆ
ಅಷ್ಟು ದಿನ ಕೊಟ್ಟಿಲ್ಲ ಅಂತ. ಗೈಸ್ ನಾನು ಮೊದಲಿಂದ ಯಾರು ನನ್ನ ವೀಡಿಯೋ ನೋಡ್ಕೊ ಬರ್ತಾ ಇದ್ದೀರಾ, ನಾನು ಅವ್ರಿಗೆ ಹೇಳಿದೆ ರೌಂಡ್ 1ಗೆ ತುಂಬ ದಿನ ಕೊಡ್ತಾರೆ, ಬಟ್ ರೌಂಡ್ 2 ಟು ರೌಂಡ್ 3 ತುಂಬ ದಿನ ನಡೆಸಲ್ಲ, ಬೇಗ ಬೇಗ ಮುಗಿಸ್ಬಿಡ್ತಾರೆ. ನೀವು ರೌಂಡ್ 1 ಟು ರೌಂಡ್ 2 ಬರ್ತಿದ್ದೀರಾ ಅಂದರೆ ತುಂಬ ದಿನ ಗ್ಯಾಪ್ ಇರುತ್ತೆ. ನಿಮ್ಗೆ ಅನ್ಸೋದೇ ಇಲ್ಲ ಇಷ್ಟೊಂದು ದಿನ ಇರುತ್ತೆ ಅಡ್ಮಿಷನ್ಗೆ ಅಂತೆಲ್ಲ ಅನ್ಸುತ್ತೆ. ಬಟ್ ನೀವು ರೌಂಡ್ 2 ರೌಂಡ್ 3 ಇರುತ್ತಲ್ಲ, ಆ ಟೈಮ್ ಗ್ಯಾಪಲ್ಲಿ ಎಲ್ಲ ಮಾಡ್ಕೋಬೇಕು. ಬಿಕಾಸ್ ನಂದು ಹಿಂಗೆ ಆಗಿತ್ತು, ನಮ್ಮ ಮನೇಲಿ ಪೂಜೆ ಇತ್ತು, ಅದಾದಮೇಲೆ ಸಬ್ಮಿಷನ್ ಮಾಡಬೇಕಾಯ್ತು, ಫೀಸ್ ಪೇ ಮಾಡಬೇಕಾಯ್ತು, ಅದಾದಮೇಲೆ ಅಡ್ಮಿಷನ್ ಆಗಿ ನೆಕ್ಸ್ಟ್ 2 ಡೇಸ್ಗೆ ಕಾಲೇಜ್ ಸ್ಟಾರ್ಟ್ ಅಂದ್ಬಿಟ್ರು. ಆಗಿತ್ತು ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಬೇಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ರೌಂಡ್ 1ಅಲ್ಲಿ ಹಂಗಿತ್ತಲ್ವ ಪ್ರೊಸೀಜರ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಡ್ರೈವಿಂಗ್ ಕ್ಲಾಸ್ಗೂ ಹೋಗ್ತಿದ್ದೆ, ಕಾಲೇಜ್ ಲೇಟಾಗಿ ಶುರು ಆಗುತ್ತೆ ಅಂತ. ನಾನು ಡ್ರೈವಿಂಗ್ ಕ್ಲಾಸನ್ನ 30 ಡೇಸ್ ತೊಗೊಂಡಿದ್ದು, ಒಂದು 15 ಡೇಸ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ಸೊ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ನಾನು ಅದನ್ನ ನಿಮಗೆ ಹಳೆ ವೀಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ದಿನ ಟೈಮ್ ಕೊಟ್ಟಿರಲ್ಲ, ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಒಂದು ಫೈಲ್ಗೆ ಹಾಕೊಳ್ಳಿ ಅಂತ ಮೊದಲಿಂದನೂ ಹೇಳಿದ್ದೀನಿ. ಬಟ್ ಯಾರೂ ತಲೆಗೆ ಹಾಕೊಂಡಿಲ್ಲ. ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಕ್ಕ ಅಡ್ಮಿಟ್ ಕಾರ್ಡ್ ಇಲ್ಲ, ಸ್ಟಡಿ ಸರ್ಟಿಫಿಕೇಟ್ ಇಲ್ಲ, ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ, ಅದಾದಮೇಲೆ ಆಲ್ ಟಿಕೆಟ್ ಇಲ್ಲ, ಆಲ್ ಟಿಕೆಟ್ PDF ಇದೆ, ಸಿಗ್ನೇಚರ್ದು ಎಲ್ಲೋ ಮಿಸ್ ಆಗಿದೆ. ತುಂಬ ಜನ ಕಮೆಂಟ್ ಆಗ್ತಾರೆ. ನಾನು ಅಂದಿದೆ ಗೈಸ್, ಇದು ತುಂಬ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಬಿಕಾಸ್ ನಂದು ಹಂಗೆ ಆಗಿತ್ತು. ನಂದು ಆಲ್ ಟಿಕೆಟ್ ಎಲ್ಲೋ ಹಾಕ್ಬಿಟ್ಟು ನಾನು ತುಂಬ ಹುಡುಕಾಡಿದೆ. ಓಕೆನಾ, ನಂದು ಆಲ್ ಟಿಕೆಟ್ ಸಿಗ್ನೇಚರ್ದು ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಯಾವುದೋ ಬ್ಯಾಗಲ್ಲಿ. ಅಂದರೆ ಸೀಟಿಗೆ ಯಾವುದೋ ಬ್ಯಾಗ್ ತೊಗೊಂಡೋಗಿದ್ದೆ, ಆ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಬಟ್ ನಾನು ಎಲ್ಲಿಟ್ಟಿದ್ದೀನಿ ಅಂತ ಫುಲ್ ನನಗೆ ನೆನಪಿರಲಿಲ್ಲ. ಓಕೆನಾ, ಅವಾಗ ನಾನು ತುಂಬ ಹುಡುಕಾಡಿದೆ. ಅದಕ್ಕೆ ಸೊ ನಾನು ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಾಕಿದ್ದೆ. ನಾನು ಅದ್ರಲ್ಲಿ ಫುಲ್ ಸ್ಟೋರಿ ಹೇಳಿದೆ. ಏನಂತ ಅಂದರೆ, ಹಿಂಗೆ ಮಾಡಬೇಡಿ, ಮೊದಲೇ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಫೈಲ್ಗೆ, ಮೊದಲೇ ಎಲ್ಲ ಸೆಟ್ಸು ಜೆರಾಕ್ಸ್ ತೊಗೊಳ್ಳಿ, ಒರಿಜಿನಲ್ ಡಾಕ್ಯುಮೆಂಟ್ಸೇ ಬೇಕು ಅಂತಲೂ ನಾನು ಹೇಳಿದೆ. ಬಿಕಾಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜ್ ಸಬ್ಮಿಟ್ ಮಾಡಲೇಬೇಕು. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅಡ್ಮಿಷನ್ ಏನು ಮಾಡ್ಕೊಳ್ಳಲ್ಲ ಅಂತಲ್ಲ, ಅಡ್ಮಿಷನ್ ಮಾಡ್ಕೋತಾರೆ. ಬಟ್ ನೆಕ್ಸ್ಟ್ ಇನ್ ಕಾಲೇಜ್ ಅವ್ರು ಏನಂತಾರೆ ಅಂದರೆ, ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆದಾಗ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಬನ್ನಿ ಅಂತ ಹೇಳ್ತಾರೆ. ನಾನು ಅಡ್ಮಿಷನ್ ಹೋದಾಗಲೂ ನಂದು ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು, ಅದಾದಮೇಲೆ ನಾನು ಸಬ್ಮಿಟ್ ಮಾಡಿದೆ. ಆ್ಯಂಡ್ ಸಿಂಚನೂ ಅಷ್ಟೇ, ನನ್ನ ಫ್ರೆಂಡ್ ನನ್ನ ಕಾಲೇಜಲ್ಲೇ ಇರೋದು, ಇಬ್ಬರು ಒಟ್ಟಿಗೆ ಅಡ್ಮಿಷನ್ಗೆ ಹೋಗಿದ್ದು. ಅವಳು ಹೋದಾಗ್ಲೂ ಒಂದು ಡಾಕ್ಯುಮೆಂಟ್ ತಂದಿರಲಿಲ್ಲ. ಅದಾದಮೇಲೆ ಕಾಲೇಜ್ ಸ್ಟಾರ್ಟ್ ಆದಾಗ ಸಬ್ಮಿಟ್ ಮಾಡೋದು. ಗೈಸ್ ಇವತ್ತೇ ಲಾಸ್ಟ್ ಡೇಟ್ ಫೀಸ್ ಪೇಮೆಂಟ್ ಮಾಡೋಕ್ಕೆ. ಯಾರ್ಯಾರು ಫೀಸ್ ಪೇ ಮಾಡಿಲ್ಲ ಬೇಗ ಹೋಗಿ ಮಾಡ್ಕೊಳ್ಳಿ. ಅದಾದಮೇಲೆ ನಾಳೆ ಲಾಸ್ಟ್ ಡೇಟ್ ಅಡ್ಮಿಷನ್ ಆಗೋಕ್ಕೆ, ಕಾಲೇಜಿಗೆ ಹೋಗೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ನೀವು ಕಾಲೇಜ್ 29ಗೆ ಹೋಗ್ತೀನಿ ಅಂದರೆ, ಅವ್ರು ಏನಾದ್ರು ಎಕ್ಸ್ಟೆಂಡ್ ಮಾಡಲಿಲ್ಲ 29ಗೆ ಹೋಗ್ತೀನಿ ಅಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನೀವು ಅಡ್ಮಿಷನ್ ಆಗೋಲ್ಲ, ನೆಕ್ಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನಾಳೆ ಹೋಗಿ ಅಡ್ಮಿಷನ್ ಆಗಿ ಟ್ರೈ ಮಾಡಿ. ಏನಾದ್ರು ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಇವತ್ತೇ ಹೇಳ್ತಾರೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅಂತ. ಸೊ ನೋಡೋಣ, ಎಕ್ಸ್ಟೆಂಡ್ ಮಾಡಿದ್ರೆ ನಾನು ವೀಡಿಯೋ ಮಾಡಾಕ್ತೀನಿ. ಗೈಸ್ ಎಕ್ಸ್ಟೆಂಡ್ ಮಾಡಿದ್ರೆ ಇವತ್ತೇ ಗೊತ್ತಾಗುತ್ತೆ. ಎಕ್ಸ್ಟೆಂಡ್ ಮಾಡಿಲ್ಲ ಅಂದರೆ ನಾಳೆನೇ ಲಾಸ್ಟ್ ಡೇಟ್. ಅದಾದಮೇಲೆ ನೆಕ್ಸ್ಟ್ 29th 38 ಹೋಗ್ತೀನಿ ಅಂದರೆ ಸ್ಯಾಟರ್ಡೇಸ್, ಅದಾದಮೇಲೆ ನೆಕ್ಸ್ಟ್ ಮಂಡೇ ಹೋಗ್ತೀನಿ ಅಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗಿರುತ್ತೆ, ನೀವು ಕಾಲೇಜಲ್ಲಿ ಅಡ್ಮಿಷನ್ ಹಾಕೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ಇದನ್ನ ನೆನ್ಪಿಟ್ಕೊಳ್ಳಿ. ನಾಳೆ ಎಷ್ಟರಲ್ಲಿ ಅಡ್ಮಿಷನ್ ಆಗಿ ಟ್ರೈ ಮಾಡಿ, ಮಧ್ಯಾಹ್ನ ಸಂಜೆ ಎಷ್ಟರಲ್ಲಿ ಅಡ್ಮಿಷನ್ ಆಗಿ ಟ್ರೈ ಮಾಡಿ. ಸೊ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಲ್ಲಿ ಹೋಗಿ ಬೇಗ ಅಡ್ಮಿಷನ್ ಆಗಿ ಟ್ರೈ ಮಾಡಿ. ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ತುಂಬ ಜನ ಕಮೆಂಟ್ ಆಗ್ತಾರೆ ಇದೊಂದು, ಅಕ್ಕ ಅಡ್ಮಿಷನಿಗೆ ನಾವು ಹೋಗ್ಬೇಕಾ ಅಂತ ಕೇಳ್ತಾ ಇದ್ದು. ಗೈಸ್ ನೀವು ಅಡ್ಮಿಷನ್ಗೆ ಹೋಗಲೇಬೇಕು, ನೀವು ಇಲ್ಲಾಂದರೆ ಅಡ್ಮಿಷನ್ನೇ ಆಗಲ್ಲ. ಅದಾದಮೇಲೆ ಇನ್ನೊಬ್ರು ಕೇಳಿರೋದು, ಅಕ್ಕ ನಮ್ಮ ಜೊತೆ ಪೇರೆಂಟ್ಸ್ ಬಂದರೂ ಆಗುತ್ತಾ ಅಥವಾ ಗಾರ್ಡಿಯನ್ಸ್ ಬಂದರೂ ಆಗುತ್ತಾ ಅಂತ. ಯಾರು ಬಂದರೂ ಆಗುತ್ತೆ, ಬಟ್ ನೀವು ಮುಖ್ಯವಾಗಿ ಅಡ್ಮಿಷನ್ಗೆ ಹೋಗಬೇಕು. ನಿಮ್ಮ ಜೊತೆ ಗಾರ್ಡಿಯನ್ಸ್ ಆದರೂ ಓಕೆ, ಪೇರೆಂಟ್ಸ್ ಆದರೂ, ಇಬ್ಬರಲ್ಲಿ ಯಾರು ಬಂದರೂ ಓಕೆ, ನೀವು ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟ್ ಇನ್ನೊಬ್ರು ಕೇಳ್ತಾ ಇರೋದು, ಅಕ್ಕ ಪೆನಾಲ್ಟಿ ಫೀಸ್ ಕಟ್ಟೋಕ್ಕೆ ಗಾರ್ಡಿಯನ್ಸ್ ಹೋದರೆ ಆಗುತ್ತಾ ಅಂತ. ಆ ಗಾರ್ಡಿಯನ್ ಹೋದರೂ ಆಗುತ್ತೆ, ಬಟ್ ಅಡ್ಮಿಷನಿಗೆ ನೀವು ಹೋಗಲೇಬೇಕು, ಇಲ್ಲಾಂದರೆ ನೀವು ಅಡ್ಮಿಷನ್ ಆಗೋಕ್ಕಾಗಲ್ಲ. ಮೇಯ್ನಾಗಿ ನೀವೇ ಬೇಕಾಗಿರೋದಲ್ವ ಅಡ್ಮಿಷನ್ ಆಗೋಕ್ಕೆ. ಸೊ ಇಷ್ಟ ಆಯಿತು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ನಂಗೆ ಗೊತ್ತು ತುಂಬ ಜನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲೇ ನೋಡಿದ್ದೀರಾ ಅಂತ. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಿಂಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ಹೆಲ್ಪ್ ಮಾಡ್ತಾ ಇರ್ತೀನಿ. ಜಸ್ಟ್ KCT ವೀಡಿಯೋಸ್ ಅಂತಲ್ಲ, ನನ್ನ ಚಾನಲ್ ಎಲ್ಲ ಥರ ಫನ್ನಿ ಕಂಟೆಂಟ್ಸ್, ಎಲ್ಲ ಥರ ವೀಡಿಯೋಸು ಬರುತ್ತೆ, ಡೈಲಿ ವ್ಲಾಗ್ಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದರೆ ನಾನು ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತೇನೆ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.